ಹಾಯ್ ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವು ಇನ್ನೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯೂಸ್ಫುಲ್ ವೀಡಿಯೋಗಳು ಸಿಗುತ್ತೆ ಅಂತ ಹೇಳ್ತಾ ಬನ್ನಿ ಇವತ್ತು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೇಳೋಣ. ಲಕ್ಷ್ಮೀಲಿ ಎಷ್ಟೊಂದು ಥರ ಲಕ್ಷ್ಮಿಗಳು ಇದ್ದಾವೆ. ಆದಿಲಕ್ಷ್ಮಿ, ಗಜಲಕ್ಷ್ಮಿ, ಸಂತಾನ ಲಕ್ಷ್ಮಿ, ಐಶ್ವರ್ಯ ಲಕ್ಷ್ಮಿ, ಹಾಗೆ ಅದರಲ್ಲೂ ಒಂದು ಸೇರಿರೋ ಅಂಥದ್ದು ದರಿದ್ರ ಲಕ್ಷ್ಮಿ ಕೂಡ. ದರಿದ್ರ ಲಕ್ಷ್ಮಿ ಬಂದುಬಿಟ್ರೆ ಮನೆ ಅಂತೂ ಏನೂ ಉದ್ಧಾರ ಅಂತೂ ಆಗೋಕ್ಕೆ ಆಗಲ್ಲ. ಯಾರಿಂದ ಆಗತ್ತಿವೆಲ್ಲ? ಅಫ್ಕೋರ್ಸ್ ಹೆಣ್ಮಕ್ಳೇ. ಯಾಕೆ ಹೆಣ್ಮಕ್ಳು ಮೇಡಮ್ ನೀವು ಒಂದು ಹೆಣ್ಣಾಗಿ ಯಾಕೆ ಹೆಣ್ಮಕ್ಳು ಹೆಣ್ಮಕ್ಳು ಅಂತಲೇ ಹೇಳ್ತೀರಾ? ಹೌದು, ಹೆಣ್ಮಕ್ಳು ಪೂಜೆ ಪುನಸ್ಕಾರ ಮನೆಯಲ್ಲಿ ಈ ಬೆಳಗ್ಗೆ ಹೊತ್ತು ಎದ್ದೇಳೋದಾಗಿರ್ಬೋದು, ಈ ವ್ರತಗಳನ್ನ ಮಾಡೋದಾಗಿರ್ಬೋದು, ಇವೆಲ್ಲ ಮಾಡದೇ ಇದ್ದಾಗ ಮನೆಯಲ್ಲಿ ಇಂಥ ಸಮಸ್ಯೆಗಳು ಬರುತ್ತೆ. ಎಷ್ಟೊತ್ತನರಲ್ಲೇ ಅಷ್ಟೊತ್ತಿನಲ್ಲೇ ಹೋಗೋದು ಬರೋದು, ಈ ಕೆಲವೊಂದು ಐಟಮ್ಸ್ಗಳನ್ನ ತರೋ ಅಂಥದ್ದು, ಇದಕ್ಕೂ ಕೂಡ ಎಲ್ಲ ಥರದ ರಿಸ್ಟ್ರಿಕ್ಷನ್ಗಳು ಇರುತ್ತೆ ಮನೆಯಲ್ಲಿ. ಮನೆ ನಡೆಸೋವಂಥ ಹೆಣ್ಣು, ಸಂಸಾರ ನಡೆಸೋವಂಥ ಹೆಣ್ಣು, ಸಂಸಾರಕ್ಕೆ ಬೇಕಾಗಿರೋ ಅಂಥದ್ದು ಹೆಣ್ಣೇನೆ. ಹೆಣ್ಣು ಗಂಡು ಎರಡೂ ಬೇಕು. ಬಟ್ ಆ ಗಂಡು ಮಕ್ಳು ಏನಪ್ಪ ಅಂತಂದರೆ ಹೊರಗಡೆ ಹೋಗಿ ದುಡ್ಕೊಂಬರೋದು ಅವರ ಒಂದು ಇದಾಗಿರುತ್ತೆ. ಹೆಣ್ಮಕ್ಳು ಇರೋ ಅಂಥದ್ದು ಮನೆಯಲ್ಲಿ ಮಕ್ಕಳನ್ನ ನೋಡಿಕೊಂಡು ಮನೆನ ಆದಷ್ಟು ಕ್ಲೀನಾಗಿ ಇಟ್ಕೊಂಡು ಸಂಸಾರನ ನೀಟಾಗಿ ಮಾಡೋ ಅಂಥದ್ದು ಹೆಣ್ಮಕ್ಳು ಕರ್ತವ್ಯ ಆಗಿರುತ್ತೆ. ಇಷ್ಟು ಒಂದು ಸಿಂಪಲ್ ಮೆಥಡ್ ಅಷ್ಟೇನೆ. ಈ ಸಿಂಪಲ್ ಮೆಥಡ್ನ ನೀವು ಅರ್ಥ ಮಾಡ್ಕೊಂಬಿಟ್ರೆ ಒಂದು ನಿಮ್ಮನೆಯಲ್ಲೂ ಕೂಡ ಐಶ್ವರ್ಯ ಲಕ್ಷ್ಮಿ ತಾಂಡವ ಆಡ್ತಾ ಇರ್ತಾಳೆ. ಯಾವ ರೀತಿ ಅಂತ ಹೇಳ್ತೀನಿ. ದರಿದ್ರ ಲಕ್ಷ್ಮಿ ಯಾವ ರೀತಿ ಬರ್ತಾಳೆ ಅಂತ ನಾನು ಹೇಳ್ತೀನಿ. ಫಸ್ಟ್ ಹೇಳಬೇಕು ಅಂತಂದರೆ ನೀವು ಪೂಜೆ ಪುನಸ್ಕಾರಗಳನ್ನ ಚೆನ್ನಾಗಿ ಮಾಡೋದನ್ನ ಕಲಿಬೇಕಾಗತ್ತೆ. ಈ ಶುಕ್ರವಾರ, ಮಂಗಳವಾರ, ಈ ವಾರಗಳು, ಅಮಾವಾಸ್ಯೆ, ಪೌರ್ಣಮಿ, ಈ ಥರ ಎಲ್ಲ ಕೆಲವೊಂದು ವಾರಗಳಿರ್ತವೆ. ಈ ಕಾಲದಿಂದ ಕೆಲವೊಂದು ಶನಿವಾರಗಳು, ಗುರುವಾರ, ಈ ಥರ ಎಲ್ಲ ಸೋಮವಾರ, ಈ ಥರ ಎಲ್ಲ ಕೆಲವೊಂದು ಮನೆಯಲ್ಲಿ ಅವತ್ತಿಂದಲೂ ಯಾವ ರೀತಿ ಅವಾಗೆಲ್ಲ ಆಗಿನ ಕಾಲದಲ್ಲೆಲ್ಲ ವಾರಕ್ಕೊಂದೇ ದಿವಸ ಅಂತೆ ಸ್ನಾನ ಮಾಡ್ತಾ ಇದ್ದಿದ್ದು. ಅವಾಗೆಲ್ಲ ಅಷ್ಟು ಕೆಲಸ, ಆಮೇಲೆ ಅವರೆಲ್ಲ ಅತಿಯಾಗಿ ಸ್ನಾನ ಯಾರು ಮಾಡ್ತಾ ಇರಲಿಲ್ವಂತೆ. ಯಾವಾಗಲೂ ಸ್ನಾನ ಮಾಡಿದ್ರೆ ಲಕ್ಷ್ಮಿ ಹೊರಟೋಗ್ಬಿಡ್ತಾಳೆ ಅಂದ್ಬಿಟ್ಟು ಅವರು ಸ್ನಾನಗಳನ್ನ ತುಂಬ ಕಡಿಮೆ ಅಂತೆ ಮಾಡ್ಕೊತಾ ಇದ್ದಿದ್ದು. ವಾರ ಆದ್ರೂ ಕೂಡ ಇವಾಗ ಶನಿವಾರ ಅಂತಂದರೆ ಅವ್ರಿಗೆ ಹಬ್ಬ ಇದ್ದಂಗಂತೆ. ಅವತ್ತೆಲ್ಲ ಹೊರಗಡೆದು ಅಂದರೆ ಎಲ್ಲ ಕೆಲಸ ಮುಗಿಸಿ ಅವರು ಸ್ನಾನ ಮಾಡಿ, ಒಲೆಗೆ ಉರಿ ಹಾಕಿ ಸ್ನಾನ ಮಾಡಿ, ಅವರು ಒಂಥರ ಅವ್ರ ಅಂದನೇ ಒಂಥರ ನೋಡೋಕ್ಕೆ ಎರಡು ಕಣ್ಣು ಸಾಲ್ತಿರ್ಲಿಲ್ಲ. ಯಾಕಂದರೆ ವಾರಕ್ಕೊಂದ್ಸರಿ ಸ್ನಾನ ಮಾಡೋರಲ್ಲ, ಅಷ್ಟು ಹ್ಯಾಪಿ ಆಗಿರೋರು. ಈಗ ಯಾಕೆ ಅಂತ ಅಂದರೆ ಆಗಿನ ಇದು ಆ ಥರ ಇತ್ತು. ಅದು ಖುಷಿ ಅನ್ನೋದಾಗಲಿ, ಅವರು ಮನೆಗೋಸ್ಕರ ದುಡಿಯೋದು, ಈ ಥರ ಎಲ್ಲ ಸಗಣಿನಲ್ಲಿ ಮನೆನ ಇದು ಮಾಡೋದು, ಒರೆಸೋದಾಗಲಿ, ಈಗೆಲ್ಲ ಲೈಝಾಲ್ ಹಾಕಿ ಒರೆಸೋ ಅಂಥದ್ದು, ಅದು ಇದು ಎಲ್ಲ ಥರ ಮಿಕ್ಸ್ ಮಾಡಿ ಒರೆಸ್ತಾ ಇರ್ತೀವಿ. ಗಮ್ಮಲ್ಲಿ ಮನೆ ಪೆನಾಯಿಲ್ ಹಾಕೋದು, ಈ ಥರ ಎಲ್ಲ ಹಾಕಿ ಮಾಡ್ತಾ ಇರ್ತೀವಿ. ಖಂಡಿತವಾಗ್ಲೂ ಆಗಿನ ಕಾಲದಲ್ಲಿ ಇದ್ದಿದ್ದು ಒಂದು ಇದು ತುಂಬಾ ಚೆನ್ನಾಗಿತ್ತು. ಇದು ಇವಾಗ ನಾನು ಮನೆಯಲ್ಲಿ ಹೆಣ್ಮಕ್ಳು ಯಾವ ಥರ ಇರ್ತಾರೆ, ಈ ಥರ ಇದ್ದರೆ ದರಿದ್ರ ಲಕ್ಷ್ಮಿ ಖಂಡಿತವಾಗ್ಲೂ ಬಂದೇ ಬರ್ತಾಳೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಖಂಡಿತವಾಗ್ಲೂ ಯಾರೂ ಬೇಜಾರು ಮಾಡ್ಕೊಂಡೆ ಈ ವಿಡಿಯೋನ ಸ್ಕಿಪ್ ಮಾಡ್ದಿರ ನೋಡಿ. ಇವತ್ತು ಹೆಣ್ಮಕ್ಳು ಹೆಂಗಿರಬೇಕು ಅಂತಂದರೆ ಬೆಳಗ್ಗೆ ಎದ್ದು ಮನೇನ ಕ್ಲೀನ್ ಮಾಡಿಕೊಂಡು, ಯಾವಾಗ್ಲೂ ಕ್ಲೀನ್ ಮಾಡೋದು ಅಂತಂದರೆ ಪರ್ಕೆ ಹಿಡ್ಕೊಂಡು ಬರೀ ಕ್ಲೀನಿಂಗೆ ಮಾಡೋದಲ್ಲ. ಅದಕ್ಕೆ ಅಂತ ಒಂದು ಟೈಮ್ ಇರುತ್ತೆ. ಬೆಳಗ್ಗೆ ಮತ್ತು ಸಾಯಂಕಾಲ ಕಸನ ಗುಡಿಸ್ಬೇಕು. ಹಾಗೆ ಶುಕ್ರವಾರ, ಮಂಗಳವಾರ ಧೂಳನ್ನ ತೆಗಿಬಾರ್ದು ಯಾವುದೇ ಕಾರಣಕ್ಕೂ. ಈ ಜಾಡಿರುತ್ತೆ, ಕೆಲವೊಂದು ಹೆಣ್ಮಕ್ಳು ಇರ್ತಾರೆ ಪರ್ಕೆ ಹಿಡ್ಕೊಂಡು ಅಲ್ಲಾಡಿಸ್ತಾನೇ ಇರ್ತಾರೆ. ನಾವು ನೋಡಿದ್ದೀವಿ. ಕೆಲವೊಂದು ಹೆಣ್ಮಕ್ಳು ಹಿಂಗೆ ಮಾಡ್ತಾ ಇರ್ತಾರೆ. ಅವ್ರಿಗೆ ಅಭ್ಯಾಸ ಆಗ್ಬಿಟ್ಟಿರುತ್ತೆ. ಎಲ್ಲಿ ಜಾಡಿರುತ್ತೆ. ನಿಮಗೆ ಗೊತ್ತಾ, ಜಾಡು ಕೂಡ ಒಂದು ಲಕ್ಷ್ಮಿ ಇದ್ದಂಗೆ ಅಂತೆ. ತುಂಬ ಜಾಡೂ ಬರಬಾರ್ದು. ಅತಿಯಾಗಿ ಜಾಡು ಬಂದ್ರೂ ಅದು ಕೆಟ್ಟದ್ದು. ಹಾಗೆ ಸ್ವಲ್ಪ ಬಂದರೂ ಕೂಡ ಪರವಾಗಿಲ್ಲ, ಅದೆಲ್ಲ ಯಾವುದೇ ರೀತಿ ತೊಂದರೆ ಆಗಲ್ಲ. ಅದು ಕೂಡ ನಿಮಗೆ ಒಂದು ಲಕ್ಷ್ಮಿ ತರೋವಂಥ ಒಂದು ಇದಾಗಿರುತ್ತೆ. ಯಾವುದೇ ಕಾರಣಕ್ಕೂ ಅತಿಯಾಗಿ ಜಾಡನ್ನು ಕೂಡ ತೆಗಿಯೋದು ಅದು ತುಂಬಾ ಇದಾಗತ್ತೆ. ಅದಕ್ಕೆ ವಾರ ಹುಣ್ಣಿಮೆ ಇರುತ್ತೆ, ಅದನ್ನು ನೋಡಿಕೊಂಡು ತೆಗಿಬೇಕಾಗತ್ತೆ ಜಾಡ್ಗಳನ್ನಾಗಲಿ. ಹಾಗೆ
ನೀವು ಮನೆಯಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಗುಡಿಸೋದು, ಹಾಗೆ ಸ್ಟವ್ನೆಲ್ಲ ಕ್ಲೀನ್ ಮಾಡಿಕೊಂಡು ಏನಾದ್ರು ಮಾಡೋದಾಗಿರ್ಬೋದು, ಕಾಫಿ ಆಗಿರ್ಬೋದು, ಟೀ ಆಗಿರ್ಬೋದು, ಈ ಥರ ಎಲ್ಲ ಒಂದು ಮಾಡೋದಿರುತ್ತಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಹೆಣ್ಮಕ್ಳು ಮುಖ ತೊಳಿದೇನೆ ಹೋಗಿ ಅಡುಗೆ ಮನೆಯಲ್ಲಿ ಟಕ್ ಅಂತ ಸ್ಟವ್ ಹಚ್ಬಿಟ್ಟು ಆಲ್ರೆಡಿ ಎಲ್ಲ ರೆಡಿ ಮಾಡ್ತಾ ಇರ್ತಾರೆ. ಇದು ಒಂದು ಬೆಳಗ್ಗೆ ಎದ್ದ ತಕ್ಷಣ ಈ ಥರ ಮಾಡಬೇಕು. ಹಾಗೆ ಅಡುಗೆ ಮಾಡುವಾಗ ಯಾವುದೇ ಕಾರಣಕ್ಕೂ ಕೂದಲುಗಳನ್ನ ಬಿಟ್ಕೊಂಡು ಅಡುಗೆನ ಮಾಡೋದಕ್ಕೆ ಹೋಗಬೇಡಿ. ಯಾಕಂದರೆ ಅದು ನಾವು ಸೈನ್ಸಲ್ಲೂ ಕೂಡ ಅದನ್ನು ಓದಿರೋ ಅಂಥದ್ದು. ಯಾಕೆಂದರೆ ಅಡುಗೆ ಮಾಡೋವಾಗ ಕೂದಲು ಬಿಟ್ಕೊಂಡು ಇದು ಮಾಡಿದ್ರೆ ಅದು ನಮಗೆ ದರಿದ್ರನು ಅಂತ ಹೇಳ್ಬೋದು. ಕೂದಲು ಎಲ್ಲ ಅಡುಗೆಗೆಲ್ಲ ಇದಾಗಿ ಅದು ನಾವು ತಿಂದಾಗ ನಮಗೂ ಕೂಡ ಅದು ಪ್ರಾಬ್ಲಮ್ ಆಗುತ್ತೆ. ಅದು ಕೂಡ ಉಗುರು ಕಟ್ ಮಾಡೋದು ಅಷ್ಟೇ. ಉಗುರು ಅತಿಯಾಗಿ ಉಗುರುಗಳ್ನ ಬಿಟ್ಕೊಂಡು ಸೇಫ್ಟಿಗೆ ಅಂತ ಏನಾದ್ರು ಬೆಳೆಸ್ಕೊತಾರ ಇಲ್ಲ ಅದೇನು ಗೊತ್ತಿಲ್ಲ. ಕೆಲವೊಂದು ಹೆಣ್ಮಕ್ಳು ಉದ್ದ ಉಗುರುಗಳನ್ನ ಬಿಟ್ಕೊಂಡು ಈ ಥರ ಎಲ್ಲ ಮಾಡ್ತಾ ಇರ್ತಾರೆ. ಅದು ಕೂಡ ಆದಷ್ಟು ಅವಾಯ್ಡ್ ಮಾಡಿ. ಶುಕ್ರವಾರ ಮಂಗಳವಾರ ಕಟ್ ಮಾಡೋದು. ಹಾಗೆ ಇದು ಸಂಜೆ ಹೊತ್ತು ಸ್ವಲ್ಪ ಸಾಂಬ್ರಾಣಿ ಏನಿರುತ್ತೆ, ಧೂಪ ಅನ್ನೋದೇನಿರುತ್ತೆ, ಅದನ್ನು ಕೂಡ ನೀವು ಶುಕ್ರವಾರ ಮಂಗಳವಾರ ಅದನ್ನು ಕೂಡ ಮನೆಯಲ್ಲಿ ಹಾಕ್ಬೋದು. ಕೆಲವೊಂದು ಹೆಣ್ಮಕ್ಳು ತಲೆಗೆ ಸ್ನಾನ ಮಾಡ್ದೇ ಹೋಗಿ ದೇವ್ರ ಸಾಮಾನೆಲ್ಲ ತೆಗೆದು ಈ ಥರ ಎಲ್ಲ ಮಾಡಿ ಇದು ಮಾಡ್ತಾ ಇರ್ತಾರೆ. ಖಂಡಿತವಾಗ್ಲೂ ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ. ಅದಕ್ಕೆ ಅಂತಲೇ ಒಂದು ರೀತಿ ನೀತಿ ಇರುತ್ತೆ. ತಲೆಗೆ ಸ್ನಾನ ಮಾಡಿನೇ ಅದನ್ನು ಮೈಲ್ಗೆ ಅಂತ ಮಾಡಬೇಕು. ಪೂಜೆ ಮಾಡೋವಾಗೂ ಒಂದಿಷ್ಟು ನಿಯಮಗಳಿದ್ದಾವೆ. ಅದನ್ನು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗೆ ಪೂಜೆ ಮಾಡೋವಾಗೆ ಯಾವ್ಯಾವ ರೀತಿ ಇರಬೇಕು ಅನ್ನೋದು ಕೂಡ ಹೇಳ್ತೀನಿ ನಾನು. ಹೀಗೆ ಕೆಲವೊಂದು ವಿಚಾರಗಳಿರ್ತವೆ. ಹಾಗೆ ಹೆಣ್ಮಕ್ಳು ಕಾಲಿಗೆ ಕಾಲ್ ಚೈನ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಹಾಕಿಲ್ಲ ಅಂದ್ರೂ ಪರವಾಗಿಲ್ಲ. ಯಾವ ದೇವ್ರೂ ನಿಮಗೆ ಕಾಲ್ ಚೈನು ನೀವು ಹಾಕಲೇಬೇಕು ಅಂತ ಯಾವತ್ತೂ ಇದು ಮಾಡಲ್ಲ. ಇದ್ರೂ ಕೂಡ ಪಾಪ ಕೆಲವರಲ್ಲಿ ಇರುತ್ತೆ, ಕೆಲವರಲ್ಲಿ ಇರಲ್ಲ. ಅದು ಏನು ಮಾಡೋಕ್ಕಾಗಲ್ಲ. ಹಂಗಂತ ನೀವು ತಗೊಂಡೋಗ್ಬಿಟ್ಟು ಚಿನ್ನದ್ದು ಪಾಲಿಷ್ನ ಮಾಡಿರ್ತಾರಲ್ಲ ಅಂಥದ್ದನ್ನೆಲ್ಲ ಕಾಲ್ ಚೈನ್ನ ಹಾಕ್ಕೊಂಬಿಡ್ತಾರೆ. ಅದೆಲ್ಲ ತುಂಬಾ ದರಿದ್ರ ಬಂದ್ಬಿಡುತ್ತೆ. ಹೆಣ್ಮಕ್ಳು ಖಂಡಿತವಾಗ್ಲೂ ಆ ಥರ ಎಲ್ಲ ಮಾಡಬೇಡಿ. ಕೆಲವೊಂದು ಮನೇಲಿ ಅಡುಗೆ ಮನೆ ನೋಡಿಬಿಟ್ರೆ ಒಂದು ಸ್ಮೆಲ್ಲು ಗಬ್ಬು ವಾಸನೆ ಬರ್ತಾ ಇರುತ್ತೆ. ಮನೆಯಲ್ಲಿ ಇರೋದಕ್ಕೆ ಒಂಥರ ಬೇಜಾರಾಗ್ಬಿಡುತ್ತೆ. ಇಷ್ಟು ಉಳಿದಿದ್ರೆ ಅದನ್ನು ತೊಗೊಂಡೋಗಿ ಒಂದು ಬಟ್ಲಲ್ಲಿ ಇಟ್ಟಿರ್ತಾರೆ, ಇನ್ನೊಂದನ್ನ ತೊಗೊಂಡೋಗಿ ಅದನ್ನು ಬಟ್ಲಲ್ಲಿ ಇಟ್ಟಿರ್ತಾರೆ. ಅದನ್ನೆಲ್ಲ ನಾವು ತಿನ್ನಲ್ಲ ಅದನ್ನು. ಬಟ್ ಅವ್ರೇನು ಮಾಡ್ತಾರೆ, ಕೆಲವೊಬ್ರು ಏನು ಮಾಡ್ತಾರೆ, ತೊಗೊಂಡು ಎಲ್ಲ ಗುಡ್ಡೆ ಹಾಕೊಂಡು ಕೂತ್ಕೊಂಡಿರ್ತಾರೆ. ಪ್ರತಿಯೊಂದೂ ಈ ಥರ ವೇಸ್ಟ್ ಮಾಡೋ ಅಂಥದ್ದು. ನಿಮಗೆ ಎಷ್ಟು ತಿನ್ಬೇಕಾ ಅಷ್ಟು ಮಾಡ್ಕೊಳ್ಳಿ. ಇಲ್ಲ ಅದು ಯೂಸ್ ಆಗಲಿಲ್ವ ಅಂತಂದ್ರೆ ಆಚೆ ಕಡೆ ನಾಯಿ ಆದರೂ ಇರುತ್ತೆ, ನಾಯಿಗಾದರೂ ಹಾಕಿ ಅದನ್ನು ಒಂದು ಪುಣ್ಯನಾದ್ರು ಬರುತ್ತೆ. ಎಲ್ಲ ತೊಗೊಂಡು ಇಷ್ಟಿಷ್ಟು ಎಲ್ಲ ಮಡ್ಕೊಂಡು ಈ ಥರ ಎಲ್ಲ ಮಾಡಬೇಡಿ. ಆದಷ್ಟು ಶುಕ್ರವಾರ ಮಂಗಳವಾರ ಅಮಾವಾಸ್ಯೆ ಪೌರ್ಣಮಿಲಿ ಆಚೆಯಿಂದ ಉಪ್ಪು ಮತ್ತು ಎಣ್ಣೆನ ತರೋದು ಆದಷ್ಟು ಕಂಟ್ರೋಲ್ ಮಾಡ್ಕೊಳ್ಳಿ. ಈ ಥರ ಎಲ್ಲ ನೀವು ವಿಪರೀತವಾಗಿ ಕೆಲವೊಂದು ಅಭ್ಯಾಸಗಳನ್ನ ಆಡ್ಕೊಂಡು ಇಟ್ಕೊಂಬಿಟ್ಟಿರ್ತಾರೆ. ಆಮೇಲೆ ಪಾರ್ಲರ್ಗೆ ಹೋಗುವಂಥದ್ದು. ಪಾರ್ಲರ್ಗೆ ಹೆಣ್ಮಕ್ಳು ಇಂಥ ದಿವಸನೇ ಅನ್ನೋದಿರುತ್ತೆ, ಅಂಥ ದಿವಸನೇ ಹೋಗಿ ಕೂದಲು ಕಟ್ ಮಾಡಿಸ್ಕೊಳ್ಳೋದು, ಆಮೇಲೆ ಏನೇನೋ ಮಾಡಿಸ್ಕೊಳ್ಳೋದು ಅದೆಲ್ಲ ಇರುತ್ತಲ್ಲ, ಅದೆಲ್ಲ ಆದಷ್ಟು ಕಂಟ್ರೋಲ್ ಮಾಡಿದ್ರೆ ನಿಮಗೆ ಇಂಥ ದರಿದ್ರ ಲಕ್ಷ್ಮಿ ಅನ್ನೋದು ಏನಿರುತ್ತೆ, ಅಫ್ಕೋರ್ಸ್ ನಮ್ಮಿಂದನೇ ಈ ಪ್ರಾಬ್ಲಮ್ಗಳೆಲ್ಲ ಕ್ರಿಯೇಟ್ ಆಗ್ತಾ ಇರ್ತವೆ. ನಾವು ಆದಷ್ಟು ಈ ಥರ ಮಾಡಿಕೊಂಡು ಸಂಜೆ ಹೊತ್ತು ಮನೆ ಬಾಗಿಲನ್ನ ತೆಗೆದಿಟ್ಕೊಂಡಿರ್ಬೇಕು. ಮನೆ ಬಾಗಿಲನ್ನ ತೆಗೆದಿಟ್ಕೊಂಡಿದ್ರೆ ದೀಪ ಹಚ್ಚಿ ನಮಗೆ ಏನಿರುತ್ತೆ ಪಾಸಿಟಿವ್ ಎನರ್ಜಿ ನಮ್ಮ ಮನೇಲಿ ತುಂಬಿ ತುಳುಕ್ತಾ ಇರುತ್ತೆ. ಕೆಲವೊಂದು ಮನೇಲಿ ಹೋದರೆ ನೀವು ಕತ್ತಿಡ್ದು ಆಚೆ ಹಾಕಬೇಕು ಅನಿಸುತ್ತೆ, ಹೋಗಬೇಕು ಅನಿಸುತ್ತೆ. ನಮಗೆ ಅವ್ರ ಮನೆ ಒಳಗಡೆ ಇರೋದಕ್ಕೆ ಹಿಂಸೆ ಆಗ್ತಾ ಇರುತ್ತೆ. ಅಷ್ಟು ಹಿಂಸೆ ಆಗೋವಾಗ ಪಾಪ ದೇವರು ಯಾವ ರೀತಿ ಇರುತ್ತೆ ಮನೆಯಲ್ಲಿ ಅಂತ ಅರ್ಥ ಮಾಡ್ಕೊಬೇಕು. ಇನ್ನು ತುಂಬ ವಿಚಾರಗಳು ನಿಮ್ಮ ಹತ್ರ ಹೇಳೋ ಅಷ್ಟು ವಿಚಾರಗಳು ಇರೋದ್ರಿಂದ ಇದು ಲೆಂತಿ ವಿಡಿಯೋ ಆಗಿಬಿಡುತ್ತೆ. ಇನ್ನು ಹೆಣ್ಮಕ್ಳು ಯಾವ್ಯಾವ ರೀತಿ ಇರಬೇಕು, ಹಾಗೆ ಈ ದರಿದ್ರ ದೇವತೆ ಅಂತ ಏನು ಹೇಳಿದೆ, ಇದಕ್ಕೂ ಆದಮೇಲೆ ಅದೃಷ್ಟ ದೇವತೆ ಯಾವ ರೀತಿ ಇರ್ತಾಳೆ ಅಂತ ಕೂಡ ನಾನು ಒಂದು ವಿಡಿಯೋ ಮಾಡ್ತೀನಿ. ನಿಮ್ಗೇನಾದ್ರು ಇಷ್ಟ ಆದರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ಯಾವ್ದಾದ್ರು ಯೂಸ್ಫುಲ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ನೋಡ್ರಿ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಟೇಕ್ ಕೇರ್, ಬಾಯ್.